ನಮಸ್ಕಾರ. ನುಡಿಬೆಳಕು ವಾಸುದೇವ ನಾಡಿಗ್ ಅವರ ಪ್ರಜಾವಾಣಿಯ ಅಂಕಣ ಬರಹ ಥರಾವರಿ ತಕರಾರು. ಅವರಿಬ್ಬರೂ ದಟ್ಟ ಟ್ರಾಫಿಕ್ ಮಧ್ಯದಿಂದ ಹೇಗೋ ತಪ್ಪಿಸಿಕೊಂಡು ಸಂಜೆ ಮನೆಗೆ ಬಂದು ಲ್ಯಾಪ್ಟಾಪ್ಗಳನ್ನು ಎಸೆದು ಜಗಳಕ್ಕೆ ಕೂತಿದ್ದರು. ಏನಾದರೂ ತಿನ್ನುವುದಕ್ಕೆ ಸಿಗಬಹುದಾ ಅಂತ ಅಡುಗೆ ಮನೆ ತಡಕಾಟ. ಮಾಡಿಟ್ಟು ಹೋಗಿದ್ದರೆ ತಾನೇ ಸಿಗಲು ಸಾಧ್ಯ. ಮನೆ ಬಿಡಬೇಕಾದರೆ ಇಗೋ ಹಿಡಿದುಕೊಂಡು ಮುನಿಸಿಕೊಂಡೇ ಹೊರಟವರು. ಸಂಜೆಗೇನು ಸಿಗಲು ಸಾಧ್ಯ? ಹೊರಗೆ ವಿಚಿತ್ರ ವಾತಾವರಣ, ಕಾಲ ಯಾವುದೆಂಬ ಗೊಂದಲದ ಹಾಗೆ. ಚಳಿಗಾಲದಲ್ಲೂ ತುಂತುರು ಮಳೆ. ಸ್ವಿಗ್ಗಿ ಆರ್ಡರ್ ಮಾಡಿ ಕೂತರು. ಏನೋ ಬೇಗ ಬರಲಿ, ಬಿಸಿ ಇರಲಿ ಎಂಬ ನಿರ್ಧಾರ. 5 ನಿಮಿಷಕ್ಕೆ ಮೆಸೇಜ್, ಯುವರ್ ಆರ್ಡರ್ ಪಿಕ್ಡ್ ಬೈ ನಂದಿತಾ. ಆಹಾರ ಬರುವವರೆಗೂ ಅದೇ ವ್ಯಾಜ್ಯ. ಸಣ್ಣ ಸಣ್ಣ ನೆಪದಿಂದ ಶುರುವಾಗಿ ಅವರಿಬ್ಬರು ಮದುವೆ ಆಗಿದ್ದ ದಿನವನ್ನು ತಲುಪಿದ ವ್ಯಾಜ್ಯ ಪದೇ ಪದೇ ಸ್ವಿಗ್ಗಿ ಬರುವಿಕೆಯನ್ನು ಪತ್ತೆ ಹಚ್ಚುವ ಕೆಲಸ. ಅದು ಹೇಳ್ತಾನೇ ಇತ್ತು 20 ನಿಮಿಷ, 10 ನಿಮಿಷ ಅಂತ. ಅನಂತರ 10 ನಿಮಿಷವಾದರೂ ಸೂಚನೆಯೇ ಇಲ್ಲ. ಹೊರಗೆ ಚಳಿ ಮತ್ತು ವಿಚಿತ್ರ ಕಾಲಮಾನದಂತಹ ತುಂತುರು ಮಳೆ. ಇಲ್ಲಿ ಇವರಿಬ್ಬರ ಹೊಟ್ಟೆಯಲ್ಲಿ ಹಸುವಿನ ಅಗ್ನಿ ಹೊತ್ತಿ ಹುರಿಯುತ್ತಿದೆ. ಮನಸ್ಸಿನಲ್ಲೇ ಹಿಡೀ ಶಾಪ ನಂದಿತಾಳಿಗೆ. ಮಳೆ, ಟ್ರಾಫಿಕ್ ಬೇರೆ, ಯಾವುದನ್ನು ಅರ್ಥ ಮಾಡಿಕೊಳ್ಳದ ಅಸಹನೆಯ ಉರಿ ಕಾರಿಕೊಳ್ಳುತ್ತಿದ್ದರು. ನಿಗದಿತ ಸಮಯಕ್ಕಿಂತ 15 ನಿಮಿಷದ ನಂತರ ಮನೆ ಬಾಗಿಲು ಬಡಿದ ಹೆಂಗಸು, ಸಾರಿ ಮೇಡಮ್, ತಡ ಆಯಿತು, ಮಳೆ, ಕೆಟ್ಟ ಟ್ರಾಫಿಕ್ ಅಂತ ಹೇಳುತ್ತಲೇ ಎದುರು ನಿಂತ ಹೆಣ್ಣು ಮಗಳನ್ನು ನೋಡಿದಾಗ ಅವಳ ಹಿಂದೆ ಬಚ್ಚಿಟ್ಟುಕೊಂಡು ನಿಂತಿದ್ದ ಪುಟ್ಟ ಹುಡುಗಿ ರೇನ್ಕೋಟ್ ಇದ್ದರೂ ನೆನೆದು ನಡುಗುತ್ತಿತ್ತು. ಕೊನೆ ಡೆಲಿವರಿ ಮೇಡಮ್, ಮನೆಗೆ ಹೊರಟು ಬಿಡ್ತೀನಿ, ಹಾಗಾಗಿ ನಾನೇ ಪಿಕ್ ಮಾಡಿದೆ ನಿಮ್ಮ ಆರ್ಡರ್. ಮಗಳನ್ನು ಟ್ಯೂಷನ್ನಿಂದ ಮನೆ ಕರೆದುಕೊಂಡು ಹೋಗಬೇಕಿತ್ತು, ಇಲ್ಲೇ ಹತ್ತಿರ ನಮ್ಮ ಮನೆ ಎನ್ನುತ್ತಾ ಹೊರಟೇ ಹೋದ ನಂದಿತಾ ಅವಳ ಮಾತನ್ನು ಬಾಗಿಲಲ್ಲೇ ನಿಲ್ಲಿಸಿ ಕೇಳಿಸಿಕೊಂಡ ಈ ಇಬ್ಬರು ಚಕಾರ ಎತ್ತಲಿಲ್ಲ. ಇಬ್ಬರ ಮಧ್ಯೆ ಭಯಂಕರ ಮೌನ. ಜೀವನವೇ ಹೀಗೆ ನೋಡಿ. ನಮ್ಮದೇ ಹಿಮಾಲಯದಷ್ಟು ಭಾರ ಅಂದುಕೊಂಡು ಲೋಕವನ್ನು ನೋಡುವ ಗೊಡವೆಗೇ ಹೋಗುವುದಿಲ್ಲ. ನಮ್ಮದೇ ಬಹುದೊಡ್ಡ ಸಮಸ್ಯೆ ನಮಗೆ. ಈ ಇಬ್ಬರ ಬ್ಯಾಂಕ್ ಬ್ಯಾಲೆನ್ಸ್ ಕಮ್ಮಿ ಇರಲಿಲ್ಲ, ಆದರೆ ಬಾಳ್ವೆಯ ಅರ್ಥವಂತಿಕೆ ಮತ್ತು ಬಾಳಿನ ಹೊಂದಾಣಿಕೆಯೇ ಕಳಚಿ ಹೋಗಿತ್ತು. ಸ್ವಿಗ್ಗಿ ಆಹಾರ ತಂದುಕೊಟ್ಟು ಹೋಗಿದ್ದ ನಂದಿತಾ ಮತ್ತವಳ ಮಗಳ ಚಿತ್ರ ಅವರ ಬಾಳಿನ ದೃಷ್ಟಿಕೋನವನ್ನೇ ಬದಲಾಯಿಸಿತು. ಆಕಾಶವೇ ಬಿದ್ದ ಹಾಗೆ ಆಡುವ ನಾವು ಮತ್ತು ನಮ್ಮಂಥವರ ಗ್ರಹಿಕೆಯನ್ನು ಆ ಪುಟ್ಟ ಹುಡುಗಿ ಪ್ರಶ್ನಿಸಿದ ಹಾಗೆ ಆಗಿತ್ತು. ನಿರ್ದಿಷ್ಟ ಅಳತೆ ಮತ್ತು ವಿನ್ಯಾಸದ ಶೂಗಳಿಗಾಗಿ ಹುಡುಕುತ್ತಾ ಗೊಣಗುತ್ತಾ ಸಿಗದೇ ಹೋದಾಗ ಇದ್ದ ಬದ್ದ ಕಂಪನಿಗಳನ್ನು ಬೈಯುವಾಗ ಕಾಲಿರದ ವ್ಯಕ್ತಿಯೊಬ್ಬ ಸರ್ಕಲ್ ಸಿಗ್ನಲ್ನಲ್ಲಿ ಕಾಣಿಸಿಕೊಳ್ಳಬೇಕು. ನಮಸ್ಕಾರ, ಧನ್ಯವಾದಗಳು.